ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 51,000ಕ್ಕೂ ಅಧಿಕ ನೇಮಕ ಪತ್ರ ವಿತರಿಸಿದ ಪ್ರಧಾನಿ ಮೋದಿ, ಭಾರತದ ಯುವ ಶಕ್ತಿಗೆ ಉದ್ಯೋಗ. ಬೆಂಗಳೂರಿನ ಹೊರಗೆ ದೇಶದ 2ನೇ ಬೃಹತ್ ಕ್ರಿಕೆಟ್ ಸ್ಟೇಡಿಯಂಗೆ ಅಡಿಗಲ್ಲು, ಗುಜರಾತ್ ಬಳಿಕ ಇದೇ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ, ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ 1,243 ಇವಿ ಚಾರ್ಜಿಂಗ್ ಕೇಂದ್ರ ಸ್ಥಾಪನೆ, ಕೇಂದ್ರ ಸರ್ಕಾರದಿಂದ 123.26 ಕೋಟಿ ರೂಪಾಯಿ ಮಂಜೂರು. ಜೂನ್ಗೆ ಮಂಗಳೂರು ಬೆಂಗಳೂರು ವಂದೇ ಭಾರತ್ ರೈಲು, ಹೊಸ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ, ಕೇಂದ್ರ ಸಚಿವ ವಿ ಸೋಮಣ್ಣ. ಇಂದಿನಿಂದ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್, ಆವೆ ಮಣ್ಣಿನ ಕಾದಾಟಕ್ಕೆ ಪ್ಯಾರಿಸ್ ಸಜ್ಜು, ಸಿನ್ನರ್ಗೆ ಕೆರಿಯರ್ ಸ್ಲಾಮ್ ಕನಸು, ದಾಖಲೆ ಕಿರೀಟಕ್ಕೆ ಜೋಕೋ ಫೈಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಡೈನಾಮಿಕ್ ಕ್ಯೂಆರ್ ಕೋಡ್ ಇಟಿಎಂ, ಬಿಎಂಟಿಸಿ ಸರಳ ಪಾರದರ್ಶಕ ವ್ಯವಸ್ಥೆಗಾಗಿ ನೂತನ ಟಿಕೆಟ್ ಯಂತ್ರ. ವಿಬಿ ಜೀರಾಮ್ಜಿ ಜುಲೈ 1ರಿಂದ ಜಾರಿ, ಮನ್ನರೇಗಾಗೆ ಅಧಿಕೃತ ವಿದಾಯ, ಡಿಬಿಟಿ ಮೂಲಕವೇ ವೇತನ ಪಾವತಿ. ವೇತನ ಪರಿಷ್ಕರಣೆ, ದಶಕದ ಹೋರಾಟಕ್ಕೆ ಜಯ, ಕಾರ್ಮಿಕರ ಕನಿಷ್ಠ ವೇತನ 60%ಕ್ಕೆ ಹೆಚ್ಚಳ, ಕೋರ್ಟ್ ಆದೇಶದಂತೆ ಪರಿಷ್ಕರಣೆ. ಇಂದು ಮಳೆ, 6 ಜಿಲ್ಲೆಗಳಲ್ಲಿ ಆರೆಂಜ್ ಹಳದಿ ಅಲರ್ಟ್, ಹವಾಮಾನ ಇಲಾಖೆ ಮುನ್ಸೂಚನೆ. ವನಿತಾ ಟಿ20 ವಿಶ್ವಕಪ್ ಪಂದ್ಯಾವಳಿ, ಇಂಗ್ಲೆಂಡ್ಗೆ ಭಾರತ ತಂಡ ಪ್ರಯಾಣ, ಜೂನ್ 12ರಿಂದ ಜುಲೈ 5ರವರೆಗೆ ಪಂದ್ಯಾವಳಿ, ಭಾರತಕ್ಕೆ ಪಾಕ್ ಮೊದಲ ಎದುರಾಳಿ.